ನೀನು ತಲೆ ಕೆಡಿಸ್ಕೋಬೇಡ. ಇನ್ನು ಎಷ್ಟು ದಿವಸ ಆಗುತ್ತೆ ಗುರುಜಿ? ಆದಷ್ಟು ಬೇಗ ಇದೇ ಫೆಬ್ರವರಿ ಮಾಸದಲ್ಲಿ, ಅಂದರೆ ಮಾಘ ಮಾಸ, ಈಗ ಸಂಕ್ರಮಣನೂ ಆಯಿತು, ಮಾಘ ಮಾಸ ಫೆಬ್ರವರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ಎಸ್ ಇಂದ ಆರ್ ಇಂದ ಎಮ್ ಇಂದ 3 ವರಗಳನ್ನು ನೋಡಿ ನಿಮಗೆ ಉತ್ತರ ಕೊಡ್ದಿರೋ ಇರುವಂಥ ರೀತಿ ಇರಬೇಕು. ಗುರುಜಿ ಎಸ್ಸು ಎಮ್ಮು ಆರು ಇವರು ನಿನಗೆ ಉತ್ತರ ಕೊಟ್ಟಿಲ್ಲ ಇನ್ನ. ಹೌದು ಗುರುಜಿ. ಇದರಲ್ಲಿ ಎಸ್ ಇಂದ ಮತ್ತು ಆರ್ ಇಂದ ಇರತಕ್ಕಂಥ ವ್ಯಕ್ತಿ ಆದಷ್ಟು ಅವರ ಮನಸ್ಸಲ್ಲಿ ಸಂಕಲ್ಪ ಇದೆ, ಅವರು ಈ ಪುನಃ ನಿಮ್ಮನ್ನು ಬಂದು ನೋಡುವಂಥದ್ದಾಗಲಿ ಮಾತುಕತೆ ಮುಂದುವರಿಸುವಂಥದ್ದಾಗಲಿ ಸಾಂದ್ರತೆಗಳು ಬಹಳ ಇದೆ. ಎಷ್ಟು ಇಷ್ಟಲಾಗುತ್ತೆ ಗುರುಜಿ? ಅತಿ ಶೀಘ್ರದಲ್ಲಾಗುತ್ತೆ, ಭಯ ಪಡಬೇಡ, ನೀನು ಹೆದರೋದು ಬೇಡ. ಅಂತ 2 ಲಕ್ಷ ವೈದ್ಯಕರಿಗೆ ಕೊಟ್ಟವ್ರೆ, ಅವ್ರು ಮಾಡ್ಸವ್ರೆ ಇವ್ರು ಮಾಡ್ಸವ್ರೆ ಅಂತ ಮನೆಗಿರೋ ಹೊಡೆದೆಲ್ಲ ಅಡ ಇಟ್ಟು ಬರೀ ವೈದ್ಯಕರಿಗೆ ದುಡ್ಡು ಕೊಟ್ಟಿದೀವಿ. ಮಗು, ನಾನು ಹೇಳೋದು ಕೇಳ್ಕೊಮ್ಮ, ನಿನಗೆ ಯಾವುದೇ ಮಾಟ ಮಂತ್ರ ಪ್ರಯೋಗ ಅಲ್ಲ, ಹಾಗಂತ ನಿನ್ನ ಜಾತಕದಲ್ಲಿ ಯಾವುದೂ ದೋಷಗಳಿಲ್ಲ. ಒಂದೊಂದು ಹುಟ್ಟು ಜಾತಕಗಳು ಈ ತರ ಇರುತ್ತೆ, ಅದಕ್ಕೆ ಭಯ ಪಡಬೇಡ. 27ರಲ್ಲಿ ಮದ್ವೆ ಆಗ್ಬೋದು ಗುರುಜಿ. ನಕ್ಕೆ 27 ವರ್ಷ, ಎಲ್ಲಾರು ನೋಡಿದ್ರೆ 27ರಲ್ಲಿ ಮದ್ವೆ ಆಗ್ಬಾರ್ದು ಅಂತಾರೆ. ಯಾರಮ್ಮ ದಡ್ಡ ಶಿಖಾಮಣಿಗಳು ಮಾತಾಡೋ ಮಾತು? 27ರಲ್ಲಿ ಮದ್ವೆ ಆಗ್ಬಾರ್ದು ಗುರುಜಿ, 27ರಲ್ಲಿ ಮದ್ವೆ ಮಾಡ್ಬಾರ್ದು ಅಂತ ಯಾರು ಹೇಳಿದ್ದು? ಅಮ್ಮನೇ ಹೇಳಿದ್ದು. ಅಮ್ಮ ಹೇಳಿದ್ರು 27ಕ್ಕೆ ಬೇಡ, 28ಕ್ಕೆ ಮದುವೆ ಅಂದ್ರೆ ಇನ್ನೊಂದು ವರ್ಷ, 28 ವರ್ಷದಲ್ಲಿ ಮದುವೆ ಅಂದ್ರೆ ಆನಂತರ ಇನ್ನು ಮಕ್ಕಳಾಗೋದು ತಡ ಅಂತ. ಆಮೇಲೆ ಆ ಸಮಯಕ್ಕೆ ನಿನಗೆ ವರ ಸಿಗಬೇಕಲ್ವಾ? ನೋಡಮ್ಮ, ಇಲ್ಲದ ಹುಚ್ಚುತನದ ಮಾತು ಬೇಡ ತಾಯಿ. ನಾನು ಹೇಳೋದು ಅರ್ಥ ಮಾಡ್ಕೊ. ಈಗ ಶ್ರಮದಿಂದ ನಾಳೆ ಬರ್ತಕ್ಕಂತಹ ಫೆಬ್ರವರಿ ಮಾಸದಲ್ಲಿ ನೀನು ಮಾಡಬೇಕಾದ ಚಿಕ್ಕದಾಗಿ 3 ದಿವಸದ 3 ಅನುಷ್ಠಾನ ನಾನು ಹೇಳ್ತೇನೆ. 3 ಮಂಗಳವಾರ ಒಂದು ಕೆಂಪು ವಸ್ತ್ರ ತಗೋ. ಕೆಂಪು ವಸ್ತ್ರದಲ್ಲಿ ನಿನ್ನ ಕೈಯಿಂದ 2 ಇಡಿ ತೊಗರಿ ಬೇಳೆ ಹಾಕು. ಒಂದು ಬಿಳಿ ವಸ್ತ್ರ ತಗೋ, 2 ಇಡಿಯಷ್ಟು ಉದ್ದಿನ ಬೇಳೆ ಹಾಕು. ಉದ್ದು ತೊಗರಿ ಎರಡನ್ನೂ ಮನೇಲಿಟ್ಟು ಪೂಜೆ ಮಾಡು ಮಂಗಳವಾರದ ದಿವಸನೇ. ಅವತ್ತಿನ ದಿವಸ ಸಾಯಂಕಾಲನೇ ನೀನು ದೊಡ್ಡಬಳ್ಳಾಪುರ ಅಂತಿದ್ಯಾ, ಹತ್ತಿರದಲ್ಲಿ ನೀನು ಘಾಟಿ ಸುಬ್ರಹ್ಮಣ್ಯ, ಘಾಟಿ ಕ್ಷೇತ್ರಕ್ಕೆ ಸಾಯಂಕಾಲ ಯಾರನ್ನಾರು ಜೊತೆ ಮಾಡ್ಕೊಂಡು ಕರ್ಕೊಂಡೋಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ಗಂಟುಗಳನ್ನು ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಾ. 3 ಮಂಗಳವಾರ ಮಾತ್ರ. ಗರ್ಭಗುಡಿಗೆ ಕೊಡ್ಬೇಕಾ ಸ್ವಾಮೀಜಿ ಅದನ್ನ? ಹೌದು, ಗರ್ಭಗುಡಿಯಲ್ಲಿ ಸ್ವಾಮಿಗೆ ಅಲ್ಲಿ ಅರ್ಚಕರು ಯಾರು ಇರ್ತಾರೆ ಅಂತ ಅವ್ರ ಕೈಲಿ ಕೊಟ್ಟರು ಅವ್ರ ಆಶೀರ್ವಾದ ತಗೋ. 3 ಮಂಗಳವಾರ ಮಾಡು. ನೀನು 3 ಮಂಗಳವಾರ ಇದನ್ನು ಮಾಡಿದ್ರೆ ಖಂಡಿತ ನಾನು ಹೇಳ್ತೀನಿ, ಯಾರ ಮಾತು ಕೇಳಬೇಡ. 27ರಲ್ಲಿ ಮದುವೆ ಆಗಬಾರ್ದು, ಮದುವೆ ಆದರೆ ದೋಷ, ಇದೆಲ್ಲ ಕಟ್ಟಿಟ್ಟು ಬುದ್ಧಿ, ಇದು ಯಾವುದು ತಲೆಗೆ ಹಾಕೋಬೇಡ. ತಲೆಗೆ ಹಾಕೊಳ್ಳೋದಲ್ಲಮ್ಮ. ನೆಕ್ಸ್ಟ್ ಮಂಗಳವಾರದಿಂದ ಮಾಡಲ ಸ್ವಾಮೀಜಿ? ಬರೋ ಮಂಗಳವಾರವೇ ಶುರು ಮಾಡು. ಬೆಳಗ್ಗೆನೆ ಕಟ್ಟಿಟ್ಬಿಟ್ಟು ಸಂಜೆ 4 ಗಂಟೆ ಮೇಲೆ 4 ಗಂಟೆ ಮೇಲೆ ತೆಗೆದುಕೊಂಡು ಕೊಟ್ಬಿಟ್ ಬಾ. ಆಯ್ತಾ ತಾಯಿ? ಸ್ವಾಮೀಜಿ ನಮ್ಮಮ್ಮ ಮಾತಾಡ್ತಾರಂತೆ ನೋಡಿ, ಕೊಡಮ್ಮ. ಹಲೋ. ಹಲೋ. ಹಾ, ಮಾತಾಡು ತಾಯಿ, ಹೇಳಮ್ಮ. ನಾವು ತಾಯಿರು. ಹೇಳಮ್ಮ, ಮಾತಾಡು ತಾಯಿ. ತಾಯಿರು ಹೇಳಮ್ಮ. ಅದೇ ಸಾಜಿ, ನನ್ನ ಮಗಳಿಗೆ ಮದುವೆ ಆಗೋದು ಲೇಟ್ ಅಲ್ಲ, ಅದಕ್ಕೆ ಮಾತಾಡ್ತಿದ್ವಿ ಸರ್. ಆದಷ್ಟು ಬೇಗ ಆಗುತ್ತೆ. ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ಇದೇ ಫೆಬ್ರವರಿ ಮಾಸದಲ್ಲಿ ಆಮೇಲೆ ಯಾರೋ ಏನು ಹೇಳಿದ್ರು 27ನೇ ವರ್ಷದಲ್ಲಿ ಮದುವೆ ಮಾಡಲ್ಲ, ನಾವು ಮದುವೆ ಮಾಡ್ಕೊಡಲ್ಲ, ಇಂಥ ಮಾತೇನು ಆಡಬೇಡಿ. ಯಾವುದೇ ಒಂದು ವರ ಬಂದು ಸಂತೋಷವಾಗಿ ಅವರಿಬ್ಬರು ಒಪ್ಪಿದ್ದಾರೆ, ಅನುಕೂಲ ಆಗಿದೆ ಅಂದರೆ ಸಂತೋಷವಾಗಿ ಮದುವೆ ಮಾಡಿ. ಈ ಫೆಬ್ರವರಿ ಮಾಸದಲ್ಲಿ ಆಕೆ ಗುರುಬಲ ಬರುತ್ತೆ, ಅನುಕೂಲ ಇದೆ, ಒಳ್ಳೆ ಮನೆ ಸೇರ್ತಾಳೆ. ಧೈರ್ಯವಾಗಿ ಬೇಗ ಮದುವೆ ಮಾಡೋದು ಕಲ್ತ್ಕೊಳ್ಳಿ. ಒಳ್ಳೇದಾಗ್ಲಿ ತಾಯಿ. ಈ ಭಾಗದ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ತಾಪತ್ರಯ ಆಗಬಾರ್ದು ಅಂತ ಹೇಳಿ ಈ ಸುತ್ತಮುತ್ತ ಭಾಗದ ಎಲ್ಲ ಪೊಲೀಸ್ ಸಿಬ್ಬಂದಿ ಸಹಿತ ಸಾಕಷ್ಟು ಜನ ಬಂದಿದ್ದಾರೆ. ಅವರ ಸೇವೆಗೂ ಹನುಮನ ಕೃಪಾಶೀರ್ವಾದ ಇರಲಿ. ಹಾಗೆ ವೈದ್ಯರ ತಂಡ ಇಲ್ಲಿಗೆ ಆಗಮಿಸಿತ್ತು, ಅವ್ರಿಗೂ ಸಹಿತ ಹನುಮನ ಆಶೀರ್ವಾದ ಇರಲಿ. ಹಾಗೆ ಭಕ್ತ ಸಮೂಹ, ಭಕ್ತ ಸಾಗರ ನಿಮ್ಮ ಮಧ್ಯದಲ್ಲಿ ನನ್ನ ಮಾತು ನಿಮಗೆ ಕೇಳಬೇಕಾದ್ರೆ ಸೌಂಡ್ ಸಿಸ್ಟಮ್ ಕಾರಣ, ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಪತ್ರಿಕೋದ್ಯಮದರು, ಮಾಧ್ಯಮ ಮಿತ್ರರು, ಈ ಭಾಗದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಭಿಮಾನಿ ದೇವರುಗಳು, ರೈತ ಬಾಂಧವರು, ನಿಮ್ಮೆಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇನ್ನು ನನ್ನಿಂದ ನಿಮಗೆ ತಿಳಿಸುವಂಥದ್ದೇನೆಂದರೆ, ಮೊನ್ನೆ ತಾನೇ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ದೀಪಾನುಷ್ಠಾನದ ಬಗ್ಗೆ ಹೇಳಿಕೊಟ್ಟೆ. ಅದನ್ನು ಎಷ್ಟು ಜನ ನೋಡಿದ್ದೀರಿ? ನೋಡಿರೋರು ಮಾತ್ರ ಕೈ ಎತ್ತಿ. ದೀಪಾನುಷ್ಠಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ದೀಪದಿಂದ ಹೇಗೆ ಬೆಳಕನ್ನು ಕಾಣಬೇಕು, ಇರ್ತಕ್ಕಂಥ ಜೀವನದಲ್ಲಿ ಕತ್ತಲನ್ನು ಹೇಗೆ ಹೊಡೆದೋಡಿಸ್ಕೋಬೇಕು ಅಂತ ನೋಡಿರೋರು ನೆಟ್ಟು ಕೈ ಎತ್ತಿ. ಸುಸ್ತಾಗಿರೋರು ತರಬೇಡ. ಒಳ್ಳೆಯದಾಗಲಿ. ಈ ಭಾಗದಲ್ಲಿ ಬಹುಶಃ ಕರೆಂಟ್ ಕಡಿಮೆನಾ? ನಮ್ಮ ಕಾರ್ಯಕ್ರಮ ನೋಡ್ತೀರಾ ನೀವು? ಮಹರ್ಷಿವಾಣಿ ನೋಡೋರು ಮಾತ್ರ ಕೈ ಎತ್ತಿ. ಒಳ್ಳೆಯದಾಗಲಿ. ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಬರ್ಕೊಳ್ಳೋರಿದ್ದರೆ ಬರ್ಕೊಳ್ಳಿ. ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಾನು ತಿಳಿಸ್ಕೊಡ್ತೇನೆ. ಈ ಭಾಗದಲ್ಲಿ
ಎಷ್ಟೇ ಕಷ್ಟಗಳಿದ್ದರೂ, ನಿಮ್ಮ ವಾಸ್ತುಗೃಹದಲ್ಲಿ ಬಂದು ಒದಗುವಂಥ ಎಂಥದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೊಂದು ಪರಿಹಾರ ಇದೆ. ಆ ಪರಿಹಾರವನ್ನು ಹನುಮತ್ ಜಯಂತಿಯಂದು ಇವತ್ತು ನಿಮ್ಮಗಳಿಗೆ ನಾನು ತಿಳಿಸ್ತಾ ಇದ್ದೇನೆ. ಈ ಹಿಂದೆಲೂ ನಾನು ತಿಳಿಸ್ಕೊಟ್ಟಿದ್ದೇನೆ, ಆದರೆ ಈ ವರ್ಷ ದೀಪದ ಅನುಷ್ಠಾನವನ್ನು ತಿಳಿಸ್ತಾ ಇದ್ದೇನೆ. ನಿಮಗೆ ಈ ಭಾಗದಲ್ಲಿ ಮುತ್ತುಗದ ಎಲೆ ಸಿಗುತ್ತಾ? ಮುತ್ತುಗದ ಎಲೆ ನೋಡಿದ್ದೀರಾ? ಮುತ್ತುಗ ನೋಡಿದ್ದೀರಾ? ಊಟದೆಲೆ ಗೊತ್ತಾ? ಊಟದೆಲೆ ಗೊತ್ತಿರೋರು ಮಾತ್ರ ಕೈ ಎತ್ತಿ. ಊಟದೆಲೆ ಅಂದರೆ ಮುತ್ತುಗದ ಎಲೆ. ಆ ಎಲೆಯನ್ನು ಊಟದೆಲೆ ಥರ ಹೊಲಿರಿ, ಅಥವಾ ಹೊಲಿದಿರೋದು ರೆಡಿ ಸಿಕ್ಕಿದ್ರೆ ಸಂತೋಷ. ಮನೆಯಲ್ಲಿ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಇರುತ್ತೆ. ಅಕ್ಕಿ ಹಿಟ್ಟಲ್ಲಿ ಒಂದು ಚೌಕಾಕಾರ ಮಂಡಲ ಹಾಕಿ, ಒಂದು ಸ್ಕ್ವಯರ್, ಒಂದು ಬಾಕ್ಸ್ ಥರ ಒಂದು ಮಂಡಲವನ್ನು ಹಾಕಿ, ಅದರ ಮೇಲ್ಗಡೆ ಒಂದು ಎಲೆಯನ್ನು ಹಾಕಬೇಕು, ಮುತ್ತುಗದ ಎಲೆಯನ್ನು ಹಾಕಬೇಕು. ಎಲೆಯನ್ನು ಹಾಕಿ ಎಲೆ ಮೇಲೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಂದರೆ ಅದು ಬುಧ, ಒಂದು ಚಿಟಿಕೆಯಷ್ಟು ಗೋಧಿ ಅದು ಸೂರ್ಯ, ಒಂದು ಚಿಟಿಕೆಯಷ್ಟು ಅಕ್ಕಿ ಅದು ಚಂದ್ರ. ಅಲ್ಲಿಗೆ ಬುಧ, ಸೂರ್ಯ, ಚಂದ್ರ. ಬುಧನ ಕೆಲಸ ನಿಮ್ಮ ಜ್ಞಾನವನ್ನು, ನಿಮ್ಮ ಬುದ್ಧಿಯನ್ನು, ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿ ಮಾಡುವಂಥದ್ದು. ಸೂರ್ಯನ ಕೆಲಸ ದೇಹದಲ್ಲಿರ್ತಕ್ಕಂತಹ ನರನಾಡಿಗಳನ್ನು, ರಕ್ತ ಚಲನೆಯನ್ನು ಮತ್ತು ಮುಖದ ವರ್ಚಸ್ಸನ್ನು, ತೇಜಸ್ಸನ್ನು, ಹಾಗೂ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ 4-6 ಜನ ನಿಮ್ಮನ್ನು ನೋಡಬೇಕು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗಬೇಕು. ಇದಕ್ಕಾಗಿ ಸೂರ್ಯನಿಗೆ ಮೊರೆ ಹೋಗಬೇಕು. ಇನ್ನು ಬೆಳಗಿನಿಂದ ಸಂಜೆವರೆಗೂ ಕಷ್ಟ ಬೀಳ್ತೀರಿ, ಒಂದು ಸ್ವಲ್ಪ ಹೊತ್ತಾರು ನೆಮ್ಮದಿ ಬೇಕಲ್ಲ, ಆ ನೆಮ್ಮದಿ ಕೊಡ್ತಕ್ಕಂಥವನು ಚಂದ್ರ, ಮನಸ್ಕಾರಕ. ಇವತ್ತು ಹೊರಗಡೆ ಇರ್ತಕ್ಕಂಥ ವಾತಾವರಣ ಇದು ಬಹಳ ತಂಪಲ್ಲಿದೆ. ಈ ತಂಪಾದಂಥ ವಾತಾವರಣ ಇದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಚಂದ್ರ, ಸೂರ್ಯ, ಬುಧ ಈ 3 ಧಾನ್ಯಗಳು ಒಂದೊಂದು ಚಿಟಿಕೆ ಅಷ್ಟಿದ್ರೆ ಸಾಕು, ಸೇರುಗಟ್ಟಲೆ ಬೇಡ. ಎಲೆ ಮೇಲೆ ಹಾಕಿ, ಅದರ ಮೇಲೆ ತುಂಬೆ ಹೂ ಸಿಗುತ್ತೆ, ನೋಡಿದ್ದೀರಾ? ತುಂಬೆ ಹೂ ನೋಡಿದ್ದೀರಾ? ತುಂಬೆ ಹೂ, ತುಂಬೆ ಎಲೆ. ಆ ತುಂಬೆ ಎಲೆನ ಹಿಂದೆ ಮಕ್ಕಳಿಗೆ ಗೌತ್ಲಮ್ಮ ಆಗಲಿ, ಈ ಗಡ್ಡದ ಹತ್ರ ಬರ್ತಕ್ಕಂಥ ಗಡ್ಡೆಗಳಾಗಲಿ, ಇಂಥದ್ದು ಏನೇ ಇದ್ದರೂ ಸಹಿತ ಸರಿಪಡಿಸೋದಕ್ಕೆ ಅದನ್ನು ವೈದ್ಯಶಾಸ್ತ್ರದಲ್ಲಿ ಉಪಯೋಗಿಸ್ತಾ ಇದ್ರು ಸ್ವಾಮಿ. ಆಯುರ್ವೇದಕ್ಕೆ ಅದು ಬಹಳ ಬೇಕಾಗಿರುವಂಥದ್ದು. ಹಾಗೆ ಶಿವನಿಗೆ ವಿಶೇಷವಾಗಿರ್ತಕ್ಕಂಥದ್ದು, ಶಿವನಿಗೆ ಸದಾಕಾಲ ತುಂಬೆ ಹೂವಿನಿಂದ ಪೂಜೆ ಮಾಡಿದ್ರೆ ಶೀಘ್ರವಾಗಿ ಫಲಸಿದ್ಧಿ ಆಗುತ್ತೆ. ಅಂತಹ ತುಂಬೆ ಹೂವಿನ ಎಲೆ 2 ಎಲೆಗಳನ್ನು ನೀವು ಉತ್ತರಾಭಿಮುಖವಾಗಿ ಕೂತ್ಕೋಬೇಕು. ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖ ಯಾವ ಡೈರೆಕ್ಷನ್ ನೋಡ್ಕೊ, ಎಲ್ಲೇ ಕೂತ್ಕೊಂಡ್ರು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋಬೇಕು ನೀವು. ಎಲೆ ಮೊದಲು ಒಂದು ಸ್ಕ್ವಯರ್ ಹಾಕುವಂಥದ್ದು, ಎಲೆ ಹಾಕುವಂಥದ್ದು, ಅದರ ಮೇಲೆ 3 ಧಾನ್ಯಗಳನ್ನು ಇಡುವಂಥದ್ದು, ಆ ಧಾನ್ಯದ ಮಧ್ಯಭಾಗದಲ್ಲಿ 2 ಎಲೆಗಳನ್ನು ಇಡ್ತಕ್ಕಂಥದ್ದು. ಆ ಎಲೆನೇ ತುಂಬೆ ಎಲೆ. ತುಂಬೆ ಎಲೆ ಮೇಲೆ ಮಣ್ಣಿನ ಹಣತೆಯ ದೀಪ. ಆ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ, ಈ ಭಾಗದಲ್ಲಿ ಎಳ್ಳೆಣ್ಣೆ ಉಪಯೋಗಿಸ್ತೀರಾ? ಉಪಯೋಗಿಸಲ್ಲ. ಎಳ್ಳೆಣ್ಣೆ ಮನೇಲಿ ದೀಪ ಹಚ್ತೀರೋ ಇಲ್ವೋ? ಹಚ್ಚಲ್ಲ ಅನ್ನೋರು ಕೈ ಎತ್ತಿ. ನಾನು ಹೇಳ್ತೀನಿ ಯಾಕೆ ಅಂತ, ಇಲ್ಲ ನಿಮ್ಗೆ ಅರ್ಥ ಆಗಬೇಕು ಬೇಡವೋ. ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚೋದ್ರಿಂದ ಯಾವ ದೋಷ ಇಲ್ಲ. ಯಾರೋ ಒಂದು ಸ್ವಲ್ಪ ಜನ ಹೇಳಿರ್ಬೋದು, ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಬೇಡಿ, ಎಳ್ಳು ಶನಿ, ಶರ್ಮಾತ್ಮನ ಮನೆ ಕರ್ಕೊಂಬಂದಂಗೆ ಆಗುತ್ತೆ, ಅಥವಾ ಶನಿ ಹೆಗಲೇ ಇರ್ಬಿಡ್ತಾನೆ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿದ್ರೆ ಅಲ್ವಾ? ಈ ಭಯ ನಿಮಗೆ ಬೇಡ. ಎಳ್ಳು ಮಹಾವಿಷ್ಣುವಿನ ಬೆವರಿನಿಂದ ಬಂದಂತಹದ್ದು. ಅದರಿಂದ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚೋದು ಮಹಾಲಕ್ಷ್ಮಿಗೆ ಪ್ರೀತಿ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿಕ್ಕೋಸ್ಕರ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚೋದ್ರಲ್ಲಿ ಖಂಡಿತ ತಪ್ಪಲ್ಲ, ಹಚ್ಬೋದು. ಕೊಬ್ಬರಿ ಎಣ್ಣೆನೂ ಸಹಿತ ಅದು ಲಕ್ಷ್ಮಿಗೆ ಪ್ರೀತಿ ಇದೆ. ಇನ್ನು 300 ಮುಕ್ಕೋಟಿ ದೇವತೆಗಳ ವಾಸವಸ್ಥ ಯಾವುದು? 300 ಮುಕ್ಕೋಟಿ ದೇವತೆಗಳ ವಾಸವಾಗಿರ್ತಕ್ಕಂಥದ್ದು ಗೋಮಾತೆಯಲ್ಲಿ. ಅಂತಹ ಒಂದು ಗೋವಿನ ಸಂಪತ್ತಿನಿಂದ ಬರ್ತಕ್ಕಂತಹದ್ದು ಆಜ್ಯ ಅಂದರೆ ತುಪ್ಪ. ಆ ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ